15ನೇ ದಿನಕ್ಕೆ ಮುಕ್ತಾಯವಾಯಿತು ಧರ್ಮಸ್ಥಳ ಪ್ರಕರಣದಲ್ಲಿ ಉತ್ಖನನದ ಪ್ರಕ್ರಿಯೆ. ಎಸ್ಐಟಿ ಇನ್ವೆಸ್ಟಿಗೇಷನ್ ಮತ್ತಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಅನಾಮಧೇಯ ವ್ಯಕ್ತಿಯನ್ನ ವಿಚಾರಣೆಗೊಳಪಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಧರ್ಮಸ್ಥಳದ ಅಸ್ಥಿ ಶೋಧದ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ. ಧರ್ಮಸ್ಥಳದಲ್ಲಿ ಶವಶೋಧಕ್ಕೆ ಎಸ್ಐಟಿ ಇತಿಶ್ರೀಯನ್ನ ಹಾಡಿದೆ. ಯಾವುದೇ ಉತ್ಖನನವನ್ನ ನಡೆಸದೇ ಇರೋದಕ್ಕೆ ಎಸ್ಐಟಿ ನಿರ್ಧಾರವನ್ನ ಮಾಡಿದೆ. 15 ದಿನಗಳ ಉತ್ಖನನಕ್ಕೆ ಈ ಮೂಲಕ ಎಸ್ಐಟಿ ಟೀಮ್ ಬ್ರೇಕ್ ಅನ್ನು ಹಾಕಿದೆ. ತನಿಖೆ ಮುಂದುವರಿಯುತ್ತೆ, ಶೋಧವನ್ನು ಮಾತ್ರ ಸ್ಥಗಿತಗೊಳಿಸುವುದಕ್ಕೆ ಎಸ್ಐಟಿ ನಿರ್ಧರಿಸಿದೆ. ಧರ್ಮಸ್ಥಳದ ಅಸ್ಥಿ ಶೋಧದ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ. ಕಳೆದ 15 ದಿನಗಳಿಂದ 17 ಸ್ಥಳಗಳಲ್ಲಿ ಅಸ್ಥಿ ಪಂಜರಕ್ಕಾಗಿ ಎಸ್ಐಟಿ ಆಪರೇಷನ್ ಅಸ್ಥಿ ಪಂಜರವನ್ನು ನಡೆಸಿತ್ತು. ದೂರುದಾರನ ಆರೋಪದ ಪ್ರಕಾರ ಯಾವುದೇ ರೀತಿಯ ಸಾಕ್ಷ್ಯಗಳು ಕೂಡ ಅಲ್ಲಿ ಸಿಕ್ಕಿರಲಿಲ್ಲ. 13ನೇ ಜಾಗಕ್ಕೇನೆ ಇದೆಲ್ಲವೂ ಕೂಡ ಮುಕ್ತಾಯವಾಗುತ್ತೆ ಅಂತ ಅಂದ್ಕೊಳ್ಳಲಾಗಿತ್ತು. ಬಟ್ ಇದು 17ನೇ ಜಾಗದವರೆಗೂ ಕೂಡ ಎಕ್ಸ್ಟೆಂಡ್ ಆಗಿತ್ತು. ಕೊನೆಗೂ ಕೂಡ ಎಸ್ಐಟಿ ಅಸ್ಥಿಯನ್ನ ಹುಡುಕುವಂತಹ ಕಾರ್ಯಾಚರಣೆಗೆ ಬ್ರೇಕ್ ಅನ್ನು ಹಾಕಿದೆ. ಒಟ್ಟು 30 ಸ್ಥಳಗಳನ್ನು ಗುರುತಿಸ್ತೀನಿ, ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ನೀವು ಅಗಿಬೇಕು ಅಂತ ಹೇಳಿ ಈತ ಮನವಿಯನ್ನು ಮಾಡ್ಕೊಳ್ತಾ ಇದ್ದ. ಎಸ್ಐಟಿ ದುಂಬಾಲು ಬಿದ್ದಿದ್ದ. ನೋಡುವಷ್ಟು ನೋಡಿದ್ರು, ಕೇಳುವಷ್ಟು ಕೇಳಿದ್ರು. ಈಗ ಎಸ್ಐಟಿ ಉತ್ಖನನದ ಪ್ರಕ್ರಿಯೆಗೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಸಮಾಧಿ ಶೋಧ ಅಂತ್ಯವಾಗಿದೆ. 17ನೇ ಪಾಯಿಂಟ್ಗೆ ಸೀಮಿತವಾಗಿದೆ ಅಸ್ಥಿ ಶೋಧ. ಕಳೆದ 15 ದಿನಗಳಿಂದ ನಡೀತಾ ಇದ್ದಂತಹ ಶೋಧ ಇದು. 17 ಸ್ಥಳಗಳಲ್ಲಿ ಭೂಮಿಯನ್ನ ಅಗೆದು ಬಗೆದರೂ ಕೂಡ ಕಳೆಬರ ಸಿಗಲಿಲ್ಲ. ಅನಾಮಿಕ ಹೇಳಿದಂತೆ ಯಾವುದೇ ದೊಡ್ಡ ಸಾಕ್ಷ್ಯವೂ ಕೂಡ ಸಿಗಲಿಲ್ಲ. ಯಾವುದೇ ಪುರಾವೆ ಸಿಗದೇ ಇರೋ ಕಾರಣಕ್ಕೆ ಆಪರೇಷನ್ ಅಸ್ಥಿ ಪಂಜರವನ್ನ ಸ್ಥಗಿತಗೊಳಿಸಿದ್ದಾರೆ. ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ, ಶೋಧವನ್ನ ಮಾತ್ರ ಸ್ಥಗಿತಗೊಳಿಸಲಾಗಿದೆ. ಈ ಮೂಲಕ ಎಸ್ಐಟಿ ಇನ್ವೆಸ್ಟಿಗೇಷನ್ ಮತ್ತೊಂದು ದಿಕ್ಕಿಗೆ ಹೊರಳಿದಂತೆ ಕಾಣಿಸ್ತಾ ಇದೆ. ಇಲ್ಲಿಯವರೆಗೂ ಅನಾಮಧೇಯ ವ್ಯಕ್ತಿ ತೋರಿಸಿದಂತಹ ಜಾಗ, ಆತ ಹೇಳಿದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಸಾಗ್ತಾ ಇತ್ತು. ಆತ ಹೇಳಿದ ರೀತಿಯಲ್ಲಿ ಯಾವುದೇ ಅಸ್ಥಿ ಪಂಜರ ಯಾವಾಗ ಸಿಗ್ಲಿಲ್ವೋ ಎಸ್ಐಟಿ ಈಗ ಆತನನ್ನೇ ವಿಚಾರಣೆಗೊಳಪಡಿಸುವುದಕ್ಕೆ ಮುಂದಾಗ್ತಾ ಇದೆ. ಆತನ ನಡೆಯ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದೆ. ಆತನ ಮೂಲವನ್ನ ಕೆದಕೋದಕ್ಕೆ ಎಸ್ಐಟಿ ಕೈ ಹಾಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಉತ್ಖನನದ ಪ್ರಕ್ರಿಯೆ ನಿಂತಿದೆ, ಆದರೆ ಎಸ್ಐಟಿ ತನಿಖೆ ಮುಂದುವರಿತಾ ಇದೆ. ಬಟ್ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು ಈತನ ಮೂಲವನ್ನ ಕೆದಕುವಂತಹ ವಿಚಾರಕ್ಕೆ ಎಸ್ಐಟಿ ಕೈ ಹಾಕುತ್ತಾ ಅಂತ ಹೇಳಿ, ಆ ವಿಚಾರದಲ್ಲಿ ಈಗ ಏನು ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ. ಈ ಅನಾಮಿಕ ದೂರುದಾರ ಯಾವಾಗ ದೂರು ಕೊಟ್ಟಿದ್ದಾನೆ ಆ ಬಳಿಕ ಎಸ್ಐಟಿ ರಚನೆ ಆಗಿತ್ತು. ಎಸ್ಐಟಿ ರಚನೆಯಾಗಿ ನಿರಂತರವಾಗಿ 15 ದಿನಗಳ ಕಾಲ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಸುಮಾರು 22 ಕಡೆಗಳಲ್ಲಿ ಗುಂಡಿ ತೋಡುವಂತ ಕೆಲಸ ಮಾಡಿದೆ. ಅಂದ್ರೆ 17 ಪಾಯಿಂಟ್ಗಳಲ್ಲಿ ಆ 22 ಗುಂಡಿಗಳನ್ನು ತೆಗೆದಿರುವಂಥದ್ದು. ಅದರಲ್ಲಿ ಶವ ಇದೆ ಅಂತ ಆತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಅದನ್ನೆಲ್ಲ ಉತ್ಖನನ ಮಾಡಿ ಹುಡುಕಾಡುವಂಥ ಪ್ರಯತ್ನಗಳಾಯಿತು. ಆದರೆ ಎಲ್ಲೂ ಯಾವುದೇ ರೀತಿಯಾದಂಥ ಕಳೆಬರಗಳು ಪತ್ತೆಯಾಗಿಲ್ಲ. ಆತ ಹೇಳಿರುವಂಥದ್ದು ಸುಮಾರು 30 ಪಾಯಿಂಟ್ಗಳಲ್ಲಿ ನಾನು 100ಕ್ಕೂ ಅಧಿಕ ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ್ದಾನೆ. ಅದರಲ್ಲಿ ಈಗ 17 ಪಾಯಿಂಟ್ಗಳನ್ನು ಓಪನ್ ಮಾಡಿ ನೋಡಲಾಗಿದೆ. ಆದರೆ ಎಲ್ಲೂ ಯಾವುದೇ ರೀತಿಯ ಕಳೆಬರಗಳು ಪತ್ತೆಯಾಗಿಲ್ಲ. 6ನೇ ಪಾಯಿಂಟಲ್ಲಿ ಪತ್ತೆಯಾಗಿರುವಂಥ ಕಳೆಬರ ಅದೊಂದು 20 ವರ್ಷಕ್ಕಿಂತಲೂ ಹಳೆಯದು ಅನ್ನುವಂಥದ್ದು, ಒಂದು ಪುರುಷನದ್ದು ಅನ್ನುವಂಥದ್ದು ಗೊತ್ತಾಗಿದೆ. ಅದರ ಬಳಿಕ ಸಿಕ್ಕಿರುವಂಥದ್ದು 14ನೇ ಪಾಯಿಂಟ್ನಲ್ಲಿ ಒಂದು ನೇಣು ಬಿಗಿದು ಸಾವನ್ನಪ್ಪಿದಂಥ ಒಬ್ಬ ವ್ಯಕ್ತಿಯ ಪುರುಷನ ಮೃತದೇಹದ ಅವಶೇಷಗಳು ಪತ್ತೆಯಾಗಿರುವಂಥದ್ದು. ಇದನ್ನು ಹೊರತುಪಡಿಸಿದರೆ ಆತ ಹೇಳಿರುವಂಥ ರೀತಿಯಲ್ಲಿ ಆತ ತೋರಿಸಿರುವಂಥ ಪಾಯಿಂಟಲ್ಲಿ ಯಾವುದೇ ರೀತಿಯಾದಂಥ ಕಳೆಬರಗಳು ಪತ್ತೆಯಾಗಿಲ್ಲ. ಇನ್ನೂ 13 ಪಾಯಿಂಟ್ಗಳನ್ನು ನಾನು ತೋರಿಸ್ತೇನೆ, ಅಲ್ಲೂ ಉತ್ಖನನ ಮಾಡಿ ಅನ್ನುವಂಥ ಬೇಡಿಕೆಯನ್ನು ಆತ ಇಟ್ಟಿದ್ದಾನೆ. ಆದರೆ ಇದಕ್ಕೆ ಯಾವುದೇ ರೀತಿಯ ಸೊಪ್ಪಾಕದ ಎಸ್ಐಟಿ ಅಧಿಕಾರಿಗಳು ಈಗ ಮುಂದಿನ ನಡೆಯಾಗಿ ಅವರು ತನಿಖೆಯನ್ನು ಆರಂಭಿಸಿರುವಂಥದ್ದು. ಉತ್ಖನನವನ್ನು ಇಲ್ಲಿಗೆ ನಿಲ್ಲಿಸಿರುವಂಥದ್ದು. 15 ದಿನಗಳ ಕಾಲ ನಿರಂತರವಾಗಿ ಉತ್ಖನನ ಮಾಡಲಾಗಿತ್ತು. ಇನ್ನೂ ಯಾವುದೇ ಕಾರಣಕ್ಕೂ ಆತ ತೋರಿಸಿದ ಪಾಯಿಂಟ್ಗಳನ್ನು ಗುರುತು ಮಾಡೋದಿಲ್ಲ, ಅದರ ಜೊತೆಗೆ ಅದನ್ನು ಉತ್ಖನನ ಮಾಡೋದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಎಸ್ಐಟಿ ಅಧಿಕಾರಿಗಳು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ತನಿಖೆಯನ್ನು ಮುಂದುವರಿಸ್ತಾರೆ. ಇಷ್ಟು ದಿನಗಳ ಕಾಲ ನಡೆಸಿರುವಂಥ ಉತ್ಖನನದಲ್ಲಿ ಸಿಕ್ಕಿರುವಂಥ ಮಾಹಿತಿಗಳ ಆಧಾರದಲ್ಲಿ, ಜೊತೆಗೆ ಆತ ಕೊಟ್ಟಿರುವಂಥ ದೂರು,
ಅದರ ಬೆನ್ನಲ್ಲೇ ಕೆಲವೊಂದು ಜನರು ಬಂದು ಕೊಟ್ಟಿರುವಂಥ ದೂರು, ಇದನ್ನೆಲ್ಲವನ್ನ ಪರಿಗಣನೆಗೆ ತಗೊಂಡು SIT ಅಧಿಕಾರಿಗಳು ಆ ತನಿಖೆಯನ್ನು ಆರಂಭಿಸಿರುವಂಥದ್ದು. ಅದರ ಜೊತೆಗೆ ಈತನನ್ನ ತಮ್ಮ ವಶದಲ್ಲೇ ಇಟ್ಕೊಳ್ಳುವಂಥ ಸಾಧ್ಯತೆಯೂ ಇರುವಂಥದ್ದು. ಆತನನ್ನ ಇವತ್ತು ದೂರುದಾರನನ್ನ, ಅನಾಮಿಕ ದೂರುದಾರನನ್ನ SIT ಕಚೇರಿಗೆ ಕರೆಸಿದ್ದಾರೆ. ಅಲ್ಲಿ ಆತನಿಗೆ ಸಾಕಷ್ಟು ಗ್ರಿಲ್ ಮಾಡುವಂಥ ಕೆಲಸಗಳಾಗ್ತಾ ಇದೆ. ಈ ಒಂದು ಪ್ರಕರಣದ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚಲಿಕ್ಕೆ, ಜೊತೆಗೆ ಆತ ಈವರೆಗೂ ಹೇಳಿರುವಂಥ ಕಥೆಗಳು ಸತ್ಯ ಇದೆಯಾ ಸುಳ್ಳು ಇದೆಯಾ ಅನ್ನುವಂಥದ್ದನ್ನ ಬಹಿರಂಗಪಡಿಸಲಿಕ್ಕೆ ಬೇಕಾದಂಥ ದಾಖಲೆಗಳನ್ನ ಈಗ ರೆಡಿ ಮಾಡ್ಕೊಳ್ತಾ ಇರುವಂಥದ್ದು. ಆತನಿಂದಲೂ ಈ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇಡೀ ಪ್ರಕರಣ ಏನು ಅನ್ನುವಂಥದ್ದನ್ನ ರಾಜ್ಯದ ಜನರ ಮುಂದೆ ಇಡ್ಲಿಕ್ಕೆ SIT ತಂಡ ಈಗಾಗಲೇ ತಯಾರಿಗಳನ್ನು ನಡೆಸಿರುವಂಥದ್ದು. ಅದಕ್ಕೆ ಬೇಕಾದಂಥ ಸಾಕ್ಷಿ ದಾಖಲೆಗಳನ್ನೆಲ್ಲ ರೆಡಿ ಮಾಡಿಕೊಂಡು ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನು ಕೊಡ್ತಾರೆ. ಅದು ಈವರೆಗೆ ಏನೆಲ್ಲ ಬೆಳವಣಿಗೆಗಳಾಗಿತ್ತು, ಈವರೆಗೆ ಏನೆಲ್ಲ ತನಿಖೆಗಳಾಗಿತ್ತು ಅನ್ನುವಂಥದ್ದನ್ನು ಸರ್ಕಾರಕ್ಕೆ ಇವತ್ತು ಸಂಜೆ ಒಳಗೆ ಕೊಡುವಂಥ ಸಾಧ್ಯತೆ ಇದೆ. SIT ಮುಖ್ಯಸ್ಥರಾಗಿರುವಂಥ ಪ್ರಣವ್ ಮೊಹಂತಿ ಅವರು ಗೃಹ ಸಚಿವರನ್ನು ಭೇಟಿಯಾಗಿ ಸಲ್ಲಿಕೆ ಮಾಡ್ತಾರೆ. ಅದನ್ನು ಗೃಹ ಸಚಿವರು ಸೋಮವಾರ ವಿಧಾನಸಭೆಯಲ್ಲಿ ರಾಜ್ಯದ ಜನರ ಮುಂದೆ ಇಡ್ಲಿಕ್ಕಿದ್ದಾರೆ. ಈವರೆಗೆ ಏನು ಆಯಿತು ಅನ್ನುವಂಥದ್ದು, SIT ರಚನೆ ಆದ ಬಳಿಕ ಇಲ್ಲಿಯವರೆಗೆ ಇವತ್ತಿನವರೆಗೆ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನುವಂಥದ್ದು. ಅದರ ಜೊತೆಗೆ ಈ ಒಂದು ಪ್ರಕರಣದ ಹಿಂದೆ ಯಾರಿದ್ದಾರೆ ಅನ್ನುವಂಥ ತನಿಖೆಯನ್ನು SIT ಅಧಿಕಾರಿಗಳು ಮುಂದೆ ಮುಂದುವರಿಸಲಿಕ್ಕಿರುವಂಥದ್ದು. ಪ್ರೇಮ್, ಅಸ್ಥಿ ಶೋಧ ಅಂತ್ಯವಾದರೂ ಕೂಡ ಇನ್ವೆಸ್ಟಿಗೇಷನ್ ನಿಲ್ಲೋದಿಲ್ಲ, ಮುಂದುವರಿಯುತ್ತೆ. ಅನಾಮಿಕ ದೂರುದಾರನನ್ನ ವಿಚಾರಣೆಗೊಳಪಡಿಸುತ್ತೆ SIT ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ. ಅನಾಮಿಕನ ಹೇಳಿಕೆಗಳು ಈಗ SIT ಅದೇ ಆಂಗಲ್ನಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಅನಾಮಿಕನ ಹಿಂದೆ ಬಿದ್ದಿದೆ ಈಗ SIT ಟೀಮ್. ಈತನ ಮೂಲ ಏನು ಅಂತ ಹೇಳಿ ಕೆದಕ್ತಾ ಇದೆ. ಧರ್ಮಸ್ಥಳದಲ್ಲಿ 17 ಪಾಯಿಂಟ್ ಅನ್ನು ಆಗಿದ್ರೂ ಕೂಡ ದೂರುದಾರನ ಆರೋಪಕ್ಕೆ ಸಾಕ್ಷ್ಯ ಸಿಕ್ಕಿಲ್ಲ. ಸಹಜವಾಗಿಯೇ ಈತನ ಮೇಲೆ ಅನುಮಾನ ಬಂದೇ ಬರುತ್ತೆ. ಈಗ ಉತ್ಖನನದ ಕಾರ್ಯ ನಿಲ್ಲಿಸಿದ್ದಾರೆ ಅಂದರೆ ಆತ ಹೇಳ್ತಾ ಇರೋದು ಸುಳ್ಳು ಅನ್ನೋದು ಗೊತ್ತಾಗ್ತಾ ಇದೆ. ಮುಂದಿನ ಬೆಳವಣಿಗೆಗಳು ಮತ್ತಷ್ಟು ಕ್ರೂಷಿಯಲ್ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಸುಕ್ಪಾಲ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಕ್ಪಾಲ್, ಈತ ಹೇಳಿದ್ದು ಸುಳ್ಳು ಅನ್ನೋದು ಈಗ ಸ್ಪಷ್ಟವಾದಂತೆ ಕಾಣಿಸ್ತಾ ಇದೆ. ಹಾಗಾಗಿಯೇ ಉತ್ಖನನದ ಕಾರ್ಯವನ್ನು ಕೂಡ ಸ್ಥಗಿತಗೊಳಿಸುವಂತಹ ಕೆಲಸ ಆಗಿದೆ. ಈಗ ವಾಟ್ ನೆಕ್ಸ್ಟ್ ಅಂತ ಹೇಳಿ, ಈಗ SIT ಇನ್ವೆಸ್ಟಿಗೇಷನ್ ಹೇಗೆ ಸಾಗುತ್ತೆ ಅಂತ ಹೇಳಿ? ಪ್ರೇಮ್, ಈಗ ಮೇಲ್ನೋಟಕ್ಕೆ ಆತ ಹೇಳಿರುವಂಥದ್ದು ಎಲ್ಲವೂ ಸುಳ್ಳು ಅನ್ನುವಂಥ ಒಂದು ಹಂತಕ್ಕೆ SIT ಅಧಿಕಾರಿಗಳು ಬಂದಿದ್ದಾರೆ. ಆತ ಮೊನ್ನೆ 13ನೇ ಪಾಯಿಂಟ್ ಏನು ಉತ್ಖನನ ಆಯಿತು, ಆ ಸಂದರ್ಭದಲ್ಲಿ ಆತ ಹೇಳಿದ್ದಾನೆ, ಈ ಒಂದೇ ಸ್ಥಳದಲ್ಲಿ ನಾನು 70 ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ್ದಾನೆ. ಅದಕ್ಕಾಗಿ ಅಷ್ಟೊಂದು ದೊಡ್ಡ ಪ್ರಮಾಣದ ಗುಂಡಿಯನ್ನು ತೋಡಲಾಗಿತ್ತು. ಅದರ ಬಳಿಕ ಮಾರನೇ ದಿನ ಇನ್ನೊಂದು ಕಡೆ ಅದೇ ಪಾಯಿಂಟ್ನ ಪಕ್ಕದಲ್ಲೇ ಇನ್ನೊಂದು ಅಷ್ಟು ದೊಡ್ಡ ಗುಂಡಿ ತೆಗೆಯಲಾಯಿತು. ಆದರೆ 70 ಬುಡಿ 7 ಪೀಸು ಮೂಳೆಗಳು ಯಾವುದು ಸಿಕ್ಕಿಲ್ಲ. ಹೀಗಾಗಿ ಈತ ಹೇಳ್ತಾ ಇರುವಂಥದ್ದು ಸುಳ್ಳು ಅನ್ನುವಂಥ ನಿರ್ಧಾರಕ್ಕೆ ಈಗ SIT ಅಧಿಕಾರಿಗಳು ಬಂದಿದ್ದಾರೆ. ಆದರೂ ತನಿಖೆಯನ್ನು ಇಲ್ಲಿಗೆ ಕೈ ಬಿಡೋದಿಲ್ಲ. ಮುಂದೆ ಈ ಪ್ರಕರಣದಲ್ಲಿ ಆತ ಹೇಳಿರುವಂಥದ್ದು ಸತ್ಯ ಇದೆಯಾ ಅನ್ನುವಂಥದ್ದು ಹಿನ್ನೆಲೆಯಲ್ಲೂ ತನಿಖೆಯನ್ನು ನಡೆಸ್ತಾರೆ. ಅದಕ್ಕೆ ಬೇಕಾದಂಥ ಬೇರೆ ಬೇರೆ ದಾಖಲೆಗಳನ್ನು SIT ಅಧಿಕಾರಿಗಳು ಈಗಾಗಲೇ ಪಡ್ಕೊಂಡಿದ್ದಾರೆ. ಆತ ಹೇಳಿರುವಂಥ ಆರಂಭದಲ್ಲಿ ಹೇಳಿರುವಂಥ ದೂರು ಏನಿದೆ, ಆ ದೂರನ್ನು ಹಿಡ್ಕೊಂಡೇ ಈಗ ತನಿಖೆಯನ್ನು ಮುಂದುವರಿಸ್ತಾ ಇರುವಂಥದ್ದು. ಆತ ಹೇಳಿರುವ ಪ್ರಕಾರ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಏನೂ ಸಿಗದಿದ್ರು ಆತ ಹೇಳಿರುವ ಕಥೆಗಳೆಲ್ಲ ಇದೆ. ಅದು ಕಲ್ಲೇರಿಯಲ್ಲಿ ಒಂದು ಬಾಲಕಿಯನ್ನು ಹೂತಾಕಿದ್ದೇನೆ ಅನ್ನುವಂಥದ್ದು, ಅಥವಾ ಬೇರೆ ಬೇರೆ ತೋಟಗಳಲ್ಲಿ ಹೂತಾಕಿದ್ದೇನೆ ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಜನರನ್ನ ಈಗ ಪೊಲೀಸರು ಕರ್ಸ್ಕೊಳ್ತಾ ಇದ್ದಾರೆ. ಅದರ ಸಮೀಪ ಸುತ್ತಮುತ್ತ ಇರುವಂಥ ಜನರನ್ನು ಕರ್ಸ್ಕೊಳ್ತಾ ಇದ್ದಾರೆ. ಇಂಥದ್ದೇನಾದರೂ ಘಟನೆ ಆಗಿದೆಯಾ ಅನ್ನುವಂಥದ್ದನ್ನು ಕೇಳಲಿಕ್ಕೆ. ಹಾಗಾಗಿ ಆ ಹಿನ್ನೆಲೆಯಲ್ಲೂ ಇದನ್ನು ಕೈ ಬಿಡದೆ ತನಿಖೆಯನ್ನು ಮುಂದುವರಿಸ್ತಾರೆ. ಅದರ ಜೊತೆಗೆ ಈತ ಹೇಳಿರುವಂಥದ್ದು ಸುಳ್ಳು ಇದೆಯಾ ಅನ್ನುವಂಥ ಹಿನ್ನೆಲೆಯಲ್ಲೂ ತನಿಖೆಯನ್ನು ಮುಂದುವರಿಸ್ತಾರೆ. ಈಗಾಗಲೇ ಆತನ ತಮ್ಮ ಮತ್ತೆ ಭಾವನನ್ನ ಕರೆಸ್ಕೊಂಡಿದ್ದಾರೆ. ಅವರ ಹತ್ರ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಆತ ಹೇಳಿದಾನೆ, ಅವರು ನನ್ನ ಜೊತೆ ಹೂತಾಕುವ ಸಂದರ್ಭದಲ್ಲಿ ಇದ್ರು ಅನ್ನುವಂಥದ್ದನ್ನು ಅದನ್ನು ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ಗ್ರಾಮ ಪಂಚಾಯತ್ನ ವತಿಯಿಂದ ಅನಾಥ ಶವಗಳನ್ನು ಯಾರೆಲ್ಲ ಹೂತಾಕ್ತಾ ಇದ್ರು ಅವರಿಂದಲೂ ಸಾಕಷ್ಟು ಮಾಹಿತಿಗಳನ್ನ SIT ಅಧಿಕಾರಿಗಳು ಕಲೆ ಹಾಕೊಂಡಿದ್ದಾರೆ. ಹಾಗಾಗಿ ಈತ ಈ ಒಂದು ಪ್ರಕರಣವನ್ನ ಯಾಕೆ ಈ ರೀತಿಯಾಗಿ ನೂರಾರು ಶವಗಳು ಇದೆ ಅನ್ನುವಂಥದ್ದನ್ನು ಹೇಳ್ಕೊಂಡು ಬಂದಿದ್ದಾನೆ ಅನ್ನುವಂಥ ಒಂದು ಮೂಲವನ್ನ ಪತ್ತೆ ಹಚ್ಚಲಿಕ್ಕೆ ಈಗ SIT ಅಧಿಕಾರಿಗಳು ನಿರ್ಧಾರ ಮಾಡಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಆತ ಹೇಳೋದು ನಿಜವೇ ಆಗಿದ್ರೆ 17 ಜಾಗದಲ್ಲೂ ಕೂಡ ಕಳೆಬರ ಸಿಗಬೇಕಿತ್ತು, ಈಗ ಸಿಗಲಿಲ್ಲ.